ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ದೇವರ ಮಕ್ಕಳು ಎಲ್ಲರೂ ಕರ್ತನ ಆಶೀರ್ವಾದದೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನು ನಂಬುತ್ತೇನೆ. ನಾನು ಚೆನ್ನಾಗಿದ್ದೀನಿ ದೇವರ ಕೃಪೆಯಿಂದ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ನನಗೆ ಗೊತ್ತು. ದೇವರು ನಿಮ್ಮೆಲ್ಲರನ್ನು ಮಾನಿಸಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಬನ್ನಿರಿ, ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯಗಳು ಯಾವ ರೀತಿ ಪರಿಶುದ್ಧಾತ್ಮನವರು ನಡೆಸ್ತಾರೆ ಎನ್ನುವುದನ್ನು ನಾವು ನೋಡಿಕೊಳ್ಳೋಣ. ಬನ್ನಿ. ಸ್ತೋತ್ರ ಸ್ತೋತ್ರ ದೇವರೇ, ಯೇಸುವೇ ಸ್ತೋತ್ರ ಸ್ತೋತ್ರ. ನೋಡಿ, ಏಷಾಯ 12:2 ಎಲ್ಲರೂ ತೆಗೆದುಕೊಳ್ಳಿರಿ. ಏಷಾಯ 12:2. ಇಗೋ ದೇವರೇ ನನಗೆ ರಕ್ಷಣೆ, ನಾನು ಹೆದರದೆ. ಇಗೋ ದೇವರೇ ನನಗೆ ರಕ್ಷಣೆ ನೀನು ಅಂತ ಅದರ್ಥ. ನಾನು ಹೆದರದೆ ಭರವಸೆ ಪಡುವೆನು. ನನ್ನ ಬಲವು ಕೀರ್ತನೆಯು ಯೆಹೋವನಷ್ಟೇ, ಆತನೇ ನನಗೆ ರಕ್ಷಕನಾದನು ಎಂಬುದೇ. ಇದು ದಾವೀದನು ಹೇಳಿದಂಥ, ಏಷಾಯನು ಹೇಳ್ತಾ ಇರೋ ವಾಕ್ಯ. ಅರ್ಥ ಆಯ್ತಾ? ಇಲ್ಲಿ ದೇವರೇ ನನಗೆ ರಕ್ಷಣೆ ನೀನೇ, ನಿನ್ನಲ್ಲೇ ನಾನು ಭರವಸೆ ಇಟ್ಟಿದ್ದೀನಿ. ನನ್ನ ಬಲವು, ನನ್ನ ಸಂಗೀತ, ಕೀರ್ತನೆಯು ಯೆಹೋವನಷ್ಟೇ, ಯೆಹೋವನಿಗೆ ಸೇರಿದ್ದು. ನನಗೆ ರಕ್ಷಕನಾಗಿದ್ದೀಯ ನೀನು, ಒಳ್ಳೆಯ ರಕ್ಷಕನಾಗಿದ್ದೀಯ ನೀನು ಅಂತ ಇಲ್ಲಿ ಏಷಾಯ ಮಾತಾಡ್ತಾ ಇರೋದು. ಅದೇ ಏಷಾಯ 26:1 ಹೇಳಿರುವ ವಾಕ್ಯ, ಯೆಹೋವನು ತನ್ನ ರಕ್ಷಣೆಯನ್ನು ಕೋಟೆಯನ್ನಾಗಿಯೂ ಹೊರಪೌಳಿಯನ್ನಾಗಿಯೂ ಮಾಡಿದ್ದಾನೆ. ನೋಡಿ, ರಕ್ಷಣೆಯಾಗಿಯೂ ಹೊರಪೌಳಿಯಾಗಿಯೂ ನಮ್ಮನ್ನು ದೇವರು ನಡೆಸ್ತಾ ಇದ್ದಾರೆ ಅಂತ ಏಷಾಯ ಹೇಳ್ತಾ ಇರೋದು. ಏಷಾಯ 60:19 ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನದಲ್ಲ. ದೇವರಿಲ್ಲಿ ಮಾತಾಡ್ತಾ ಇದ್ದಾರೆ. ಈ ಜುಲೈ ತಿಂಗಳಿನಲ್ಲಿ ನಮಗೆ ಕೊಡುವ ವಾಗ್ದಾನದ ವಾಕ್ಯಗಳು, ನನಗೆ ನೀನೇ ರಕ್ಷಣೆ, ನಿನಗೆ ರಕ್ಷಣೆ ಕೊಟ್ಟಿದ್ದೀನಿ, ನನ್ನ ಬಲ ನಿನಗೆ ಕೊಟ್ಟಿದ್ದೀನಿ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಕೋಟೆಯಾಗಿರ್ತೀನಿ ಅಂತ ವಾಗ್ದಾನ ಕೊಟ್ಟುಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ, ಇನ್ನು ಹಗಲಿನಲ್ಲಿ ಸೂರ್ಯ ನಿನಗೆ ಪ್ರಕಾಶಿಸೋದಿಲ್ಲ. ನಾನೇ ಚಂದ್ರನು ನಿನ್ನ ಬೆಳಕಿಗಾಗಿ ಎಂದಿಗೂ ಕಳೆಗೊಳ್ಳನು. ನಿನಗಾಗಿ ಚಂದ್ರನು ಬೆಳಕಿಗಾಗಿ ಬೆಳಕು ಕೊಡುವುದಕ್ಕೆ ಅವನು ಬರೋಲ್ಲ ಮುಂದೆ. ಅರ್ಥ ಆಯ್ತಾ? ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವು, ಕೊನೆಯವರೆಗೂ ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವು ಅಂತ ಇಲ್ಲಿ ದೇವರು ಮಾತಾಡ್ತಾ ಇರೋದು. ಯಾರು ಮಾತಾಡ್ತಾ ಇರೋದು? ಯೆಹೋವನಪ್ಪ. ಅರ್ಥ ಆಯ್ತಾ? ನಿನ್ನ ದೇವರೇ ನಿನಗೆ ತೇಜಸ್ಸು. ನಮ್ಮನ್ನು ಉಂಟು ಮಾಡಿದ ದೇವನು ನಮಗೆ ಪ್ರಕಾಶವೂ ನಮಗೆ ತೇಜಸ್ಸಾಗಿದ್ದಾನೆ. ಅರ್ಥ ಆಯ್ತಾ? ನಿನ್ನ ಸೂರ್ಯನು ಇನ್ನೂ ಮುಳುಗನು. ಅರ್ಥ ಆಯ್ತಾ? ಇನ್ನು ಸೂರ್ಯನು ನಿನ್ನ ಮುಳುಗನು ಅಂದರೆ ಮುಳುಗೋದಿಲ್ಲ. ಕೊನೆಯವರೆಗೂ ನಮಗೆ ಪ್ರಕಾಶವಾಗಿಯೂ ತೇಜಸ್ಸಾಗಿಯೂ ಕೋಟೆಯಾಗಿಯೂ ಬಂಡೆಯಾಗಿಯೂ ರಕ್ಷಣೆಯ ದುರ್ಗವಾಗಿಯೂ ನಮಗೆ ಬಲವಾಗಿಯೂ ಯಾರಿರ್ತಾರಂತೆ? ಯೆಹೋವನು. ಅರ್ಥ ಆಯ್ತಾ? ನಾವು ಭಯಪಡಬೇಕಾಗಿಲ್ಲ. ಈ ಜುಲೈ ತಿಂಗಳಿನ ಇಡೀ ದಿವಸಗಳು, ಇಡೀ ನಿಮಿಷಗಳು, ಒಂದೊಂದು ವಾರ, ಒಂದೊಂದು ದಿನಗಳು ದೇವರು ನಮ್ಮನ್ನು ಪ್ರಕಾಶವಾಗಿ, ಬೆಳಕಾಗಿ, ಬಲವುಳ್ಳವರಾಗಿ, ರಕ್ಷಣೆಯಲ್ಲಿ ಕವರ್ ಮಾಡಿ ನಮ್ಮನ್ನು ನಡೆಸ್ತೀನಿ ಅಂತ ವಾಕ್ತತ್ವ ಕೊಡ್ತಾ ಇದ್ದಾರೆ, ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಇದನ್ನು ಪಟ್ಟಾಗಿ ಹಿಡಿದು ನೀವೇನು ಮಾಡಬೇಕು? ದಿನ ಪ್ರಾರ್ಥನೆ ಮಾಡಬೇಕು. ದೇವರೇ, ನೀನು ಈ ಥರ ಮಾತಾಡಿದೆಯಲ್ಲ ಏಷಾಯ 12:2, 26:1, 60:19. ಹೌದು ದೇವನೇ, ನೀನು ಮಾಡ್ತಾ ಇದೆಯಪ್ಪ, ನಮ್ಮನ್ನು ಪ್ರಕಾಶಿಸಿದೀಯಾ, ನೀನೇ ನಮಗೆ ರಕ್ಷಣೆ ಕೋಟೆ ಆಗಿದೀಯಾ. ಇನ್ನು ಯಾರು ನಮಗೆ ಚಂದ್ರ ಆಗಲಿ ಸೂರ್ಯನಾಗಲಿ ಪ್ರಕಾಶಿಸೋದಿಲ್ಲ. ನೀನೇ ನಮಗೆ ತೇಜಸ್ಸು ಬೆಳಕು ಆಗಿದೀಯಾ ಕೊನೆಯವರೆಗೂ ಅಂಥೇಳಿ ಕರ್ತನ ನಾಮವನ್ನು ನಾವು ಮಹಿಮೆ ಪಡಿಸಬೇಕು. ಅರ್ಥ ಆಯ್ತು ದೇವರ ಮಕ್ಕಳೇ? ಜುಲೈ ತಿಂಗಳಿಗಾಗಿ ಬರೆದಿಟ್ಟಂಥ ವಾಕ್ಯ ಈ ದಿನ ಕೊಡುವುದಕ್ಕೆ ದೇವರು ಸಮಯ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಮಹಿಮೆ, ಕರ್ತನ ನಾಮ ಮಹಿಮೆ ಹೊಂದಲಿ. ನಿಮ್ಮ ಮೂಲಕವೂ ಕರ್ತನ ನಾಮ ಮಹಿಮೆ ಹೊಂದಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಆತನ ನಾಮ ಮಹಿಮೆ ಪಡಿಸಬೇಕಾದ್ರೆ ನಿಮ್ಮ ಗುಣಗಳು, ಸ್ವಭಾವಗಳು, ಮಾತುಗಳು, ನೋಟ ಎಲ್ಲ ಕರೆಕ್ಟಾಗಿರಬೇಕು. ನಡತೆ ಎಲ್ಲ ಕರೆಕ್ಟಾಗಿರಬೇಕು. ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ಕಮೆಂಡ್ಮೆಂಟ್ಸ್ಗಳನ್ನು ಪಾಲಿಸಬೇಕು. ಈ ದಿನ ಕೊಟ್ಟಂಥ ವಾಗ್ದಾನದ ವಾಕ್ಯ ಪಟ್ಟಾಗಿ ಹಿಡಿದು ಆತನ ನಾಮ ಮಹಿಮೆ ಪಡಿಸುತ್ತಾ ನಿಮಗೂ ಆಶೀರ್ವಾದ ಬರುತ್ತೆ. ಕರ್ತನ ನಾಮನು ಮಹಿಮೆ ಪಡಿಸುತ್ತೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.